ಸರ್ ನಮಸ್ಕಾರ ಸರ್. ನಾನು ಬೈರಾಪುರ ಗ್ರಾಮದ ಮೆಂಬರ್ ಅನ್ಸ್ಕೊಂಡಿರತಕ್ಕಂಥ ವೆಂಕಟೇಶಪ್ಪ ಅವ್ರನ್ನ ಕರ್ಕೊಂಬಂದು ಮನೆ ತೋರಿಸ್ದೆ. ಅವ್ರು ನಾನೇನು ಮಾಡಲಪ್ಪ, ನಾನು ಕೈಯಿಂದ ಕೊಡೋಕೆ ನನ್ನ ಹತ್ರ ಎಲ್ಲಿದೆ ಅಂತಂತ ಇದು ಮಾಡಿರು. ರೆಸ್ಪಾನ್ಸೇ ಕೊಡಲಿಲ್ಲ. ತಾಲೂಕ್ ಪಂಚಾಯತಿ PDO ಹತ್ರ ಹೋದೆ. ಅವ್ರ ಕಡೆ ಹತ್ರ ಹೋಗಿ ಮಾಹಿತಿ ಹೇಳಿದಾಗ ನಾನು ಏನು ಮಾಡೋಕ್ಕಾಗಲ್ಲ, ಅದು ಮೆಂಬರ್ ಉಂಟು, ನಿಮ್ಮ ಊರಿನ ಗ್ರಾಮಸ್ಥರು ಉಂಟು ಅಂತಂತ ಅವ್ರು ಹೇಳಿಕೆ ಕೊಟ್ಟರು. MLA ತಗೋದೆ. ಅವರು ಕೆಲಸ ಆಗ ಎಲೆಕ್ಷನ್ ಟೈಮಾಗ ಬಂದು ಕೇಶವಮೂರ್ತಿ ಅನ್ನೋರು ಬಂದು ಆಶ್ವಾಸನೆ ಕೊಟ್ಟರು. ನಾವು ಗೆದ್ದ ನಂತರ ಒಂದೇ ತಿಂಗಳಲ್ಲಿ ತೋರಣ ಕಟ್ಟಿ ಮನೆ ಕಟ್ಟಿಕೊಟ್ಟು ತೋರಣ ಕಟ್ಟಿಬಿಟ್ಟು ಆಚೆ ಕಡೆ ಹೋಗ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. MLA ತಗೋ ನಮಗೆ ರೆಸ್ಪಾನ್ಸ್ ಸಿಕ್ಕಲ್ಲ. ಯಾರು ತಗೋದ್ರೂ ಇವತ್ತು ಮೆಂಬರ್ ಆಗಿರ್ಬೋದು, MLA ಆಗಿರ್ಬೋದು, PDO ಅನ್ಸ್ಕೊಂಡಿರೋ ಆಗಿರ್ಬೋದು, ಸೆಕ್ರೆಟ್ರಿ ಆಗಿರ್ಬೋದು, ಒಂದು ಸಾಸ್ಲೋಬ್ಳಿ ರೆವಿನ್ಯೂ ಸೆಕ್ರೆಟ್ರಿ ತಗೆಲ್ಲ ಹೋದೆ. ಅವ್ರ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಸಿಕ್ಕಲ್ಲ. ಆದ ಕಾರಣ ತಮ್ಮಲ್ಲಿ ಬೇಡಿಕೊಳ್ಳೋದಿಷ್ಟೇ, ನಮಗೊಂದು ಉಳ್ಕೊಳಕ್ಕಾದ್ರೂ ಒಂದು ಮನೆ ಮಾಡಿಕೊಡಿ ಸ್ವಾಮಿ. ಸಣ್ಣ ಮಕ್ಕಳು, ಇದೇ ನಮ್ಮ ಫ್ಯಾಮಿಲಿ, ಬಡ ಕುಟುಂಬ, ವಯಸ್ಸಾಗಿರೋ ತಂದೆ, ನಮಗೆ ಒಬ್ಬರು ಸಹಾಯ ಇಲ್ಲ, ಒಬ್ಬರು ಸಪೋರ್ಟ್ ಇಲ್ಲ. ಜೀವನ ಮಾಡೋದೇ ತುಂಬ ಕಷ್ಟಕರ ಅನಿಸ್ಬಿಟ್ಟೈತೆ. ಕೆರೆನ ಬಾವಿನ ಅನ್ಸ್ಕೊಂಡ್ಬಿಟ್ಟಿದ್ದೀವಿ. ದಯವಿಟ್ಟು ನಿಮ್ಮ ಮುಖಾಂತರ ಆದರೂ ನಮಗೆ ಸಹಾಯ ಮಾಡಿಕೊಡಿ ಸ್ವಾಮಿ. ಸರ್, ನಮ್ಮ ಪೊಸಿಷನ್ ಹಿಂಗೈತೆ, ಇರಕ್ಕೆ ಮನೆ ಇಲ್ಲ. ನಿಮ್ಮಿಂದಾದರೂ ಒಂದು ಸಹಾಯ ಮಾಡಿಕೊಡಿ ಸರ್. ಹುಡ್ಕೊಂಡು ಮನೆ ಪೂರ್ತಿ ಎದ್ದು ಆಗೈತೆ. ಸೋರ ಮನೆಗೆ ಜನತೆ ಮನೆ ಇದ್ದು ಸುಮಾರು ಫುಟ್ಪಾತಲ್ಲಿ ಮಕ್ಕಳು ಮಲಗಿಸ್ಕೊಂಡು ಸುಮಾರು ಒಂದು 3 ವರ್ಷ ಕಾಲ ಕಳೆದೆ. ಆದ ಕಾರಣ ನಾನು ಯಾರ್ಯಾರನ್ನ ಮೀಟ್ ಮಾಡಿದೆ. ಯಾರ್ಯಾರು ಅಂದರೆ MLA ಆಗಿರ್ಬೋದು ಸರ್, ಹಳೆ ಗೋಡೆ, ದಪ್ಪ ಗೋಡೆ, ಅಲ್ಲಿಗೆ 20 ಅಡಿ ಗೋಡೆಗೆ ಸೀಟ್ ಹಾಕಿ ಇವತ್ತು ಜೀವನ ಮಾಡ್ತಾಯಿದ್ದೀನಿ. ಮಳೆ ಬಂದರೆ ಗೋಡೆ ಪೂರ್ತಿ ನೆನೀತಾ ಇದೆ. ಆದರೂ ಯಾವಾಗ ಬಿದ್ದೋತದೋ ಯಾವಾಗಿಲ್ಲೋ ಹೇಳೋಕ್ಕಾಗಲ್ಲ. ನಮ್ಮ ಜೀವನನೇ ಒಂದು ಸಂಕಷ್ಟದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ದಯವಿಟ್ಟು ಇದಕ್ಕೆ ಒಂದು ಸಹಾಯ ಮಾಡಿಕೊಡುವಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.